ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾತಾಡುವುದು ಎಲ್ಲ ಸೈಡಲ್ಲಿ ಭಯ, ಆ ಭಯವನ್ನು ದೂರ ಮಾಡೋದಕ್ಕೆ ದೇವರು ದೇಕಣ್ಣ ಅಂತವರಿಗೆ ಚಿಂತಾಮಣಿಗೆ ಕಳೆದ್ರು. ಅದು ನಮ್ಮ ಅದೃಷ್ಟ. ಅವ್ರು ಬಂದರು, ನಾನು ನಿಮ್ಮ ಜೊತೆ ಇದ್ದೀನಿ, ನಿಮಗೆ ಏನು ಬೇಕು ನಾನು ಸಹಕಾರ ಕೊಡ್ತೀನಿ, ನೀವು ನಿಮಗೆ ಹೆಂಗೆ ಇಷ್ಟ ಆಗ್ತದೆ ಆ ಪ್ರಕಾರ ನೀವು ಯಾರು ನೀವು ನಡ್ಕೊಂಡು ಬನ್ನಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಇದೇ MC ಸುಧಾಕರ್ ಅವರು ಯಾವಾಗ 2 ಬಾರಿ ಸೋತಿದ್ರು, ಯಾವಾಗ 2 ಸಾರಿ ಸೋತಿದ್ರು ಅವ್ರ ಮನೇಲಿದ್ರು. ಯಾವುದೇ ಪ್ರೋಗ್ರಾಮ್ಗಾಗಲಿ ಬರ್ತಾ ಇರಲಿಲ್ಲ. ಅಣ್ಣ ಬನ್ನಿ ಪ್ರೋಗ್ರಾಮ್ ಹೋಗೋಣ, ಇಲ್ಲ ಬಂದು ಸೋತಿದ್ದೀವಿ, ತೋರಿಸ್ಬಿಟ್ಟು ಅವ್ರೆ ನಾವು ಬರೋಲ್ಲ. ಅಣ್ಣ ಎಲ್ಲೋ ಸಾವಾಗಿದೆ, ಬನ್ನಿ ಅಣ್ಣ ಹೋಗೋಣ, ಇಲ್ಲಪ್ಪ ನಾನು ಬರೋಲ್ಲ, ನಾವು ಸೋತಿರೋರು. ಮನೇಲಿದ್ರು. ಅದ್ರ ಮುಂಚೆ ಅವರು MLA ಆಗಿದ್ರು. ಅವ್ರ ಕರ್ತವ್ಯ ಇತ್ತು, ಬರೋದು ಹೋಗೋದು, ಕಾರ್ಯಕರ್ತರು ಒಳ್ಳೆ ಕೆಟ್ಟದಕ್ಕೆ ಹೋಗ್ಬೋದಾಗಿತ್ತು, ಹೋಗ್ಲಿಲ್ಲ ಅವರು. ಅದೇ ನಮ್ಮ ಜಗಣ್ಣ ಅವರು ಈ ಸರಿ ಸೋತಿದ್ದಾರೆ. ಆದರೆ ಎಲೆಕ್ಷನ್ ಆಗಿದ್ದ ಮಾರನೇ ದಿನದಿಂದ JK ಭವನದಲ್ಲಿ ಕೌನ್ ಹಾಕಿದಲ್ಲೇ ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಸಿಗ್ತಾ ಇದ್ದಾರೆ, ಎಲ್ಲ ಪ್ರೋಗ್ರಾಮ್ಗಳು, ಎಲ್ಲ ಸಾವುಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಇದು ಅವ್ರು ದೊಡ್ಡ ವ್ಯಕ್ತಿತ್ವ. ಇವರಿಗೆ ನಾವು ಉಳಿಸ್ಕೋಬೇಕು. ದೇವರು ಇವ್ರಿಗೆ ಕೊಟ್ಟಂಗೆ ಏನು ಕಡಿಮೆ ಇಲ್ಲ, ಇವ್ರು ಆರಾಮಾಗಿರ್ಬೋದು. ಆದರೆ ಈ ಕ್ಷೇತ್ರದ ಜನರು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಇವ್ರಿಗೆ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಇವರು ನಮ್ಮ ಜೊತೆಲಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಇಲ್ಲಿ ಎಲ್ಲರೂ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಯಾರು ದಿಗಿಲು ಬೀಳ್ತೀರಾ, ಭಯ ಬೀಳ್ತೀರಾ, ಈ ಜನ ಸೇರಿದ್ದೀವಿ. ಇದೇ ಪ್ರಕಾರ ನಾವು ಎಲ್ಲರೂ ಇವ್ರ ಕೈಯನ್ನು ಬಲಪಡಿಸಬೇಕಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಬೇಡ್ಕೊಂತೀನಿ. ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳಲ್ಲೂ ಆಗ್ತಾ ಇದೆ. ಆದ್ರೆ ಜನರಿಗೆ ಒಗ್ಗೂಡಿಸ್ಕೊಂಡು, ಜನರಿಗೆ ಜೊತೆ ತಗೊಂಡು ಅವ್ರಿಗೆ ತೊಂದರೆ ಆಗ್ತಾರೆ ಅಭಿವೃದ್ಧಿ ಮಾಡಬೇಕು. ಎಲ್ಲೂ ನಮ್ಮ ಸುಧಾಕರ್ ಸಾಹೇಬರು ಹೇಳಿಲ್ಲ ನಾನು ಫುಟ್ಪಾತ್ ವೇಳೆಯಲ್ಲಿ ಇರೋ ಬಂಡಿಗಳಿಗೆಲ್ಲ ಎತ್ಬಿಡ್ತೀನಿ ಅಂದ್ಬಿಟ್ಟು. ಆದ್ರೆ ಅವ್ರದ್ದು ಐಡಿಯಾ ಏನು ಅಂದ್ರೆ ಫುಟ್ಪಾತ್ಗಳು ಏನ್ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಇವರೇ ಎತ್ಬಿಡ್ಬೇಕು, ಆಟೋಮೆಟಿಕ್ ಇವರೇ ಅದರಿಂದ ಹೊರಟೋಗ್ಬೇಕು. ಇದು ಅವ್ರ ಅಭಿವೃದ್ಧಿ. ಈಗ ಬರೀ ಊರಲ್ಲಿ ಬಿಲ್ಡಿಂಗ್ ಹಾಕ್ಬಿಟ್ಟು, ಕಾರ್ ರೋಡ್ಗಳು ಹಾಕ್ಬಿಟ್ಟು, ಮಳಿಗೆಗಳು ಹಾಕ್ಬಿಟ್ಟು ಅಲ್ಲ ಅಭಿವೃದ್ಧಿ ಆಗೋದು. ಜನರಿಗೆ ತೊಂದರೆ ಆಗ್ತೀರಾ, ಎಲ್ಲರೂ ಜೊತೆ ತಗೊಂಡು ಅಭಿವೃದ್ಧಿ ಮಾಡಬೇಕು. ಈಗ ಗೌರ್ಮೆಂಟ್ ಈಗ ಅವರು ಮುಂಚೆ ಎಲೆಕ್ಷನ್ ಅಲ್ಲಿ ಹೇಳಿದ್ರು, ಚಿಂತಾಮಣಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ, ಎಲ್ಲರೂ ಹೈಯರ್ ಟ್ರೀಟ್ಮೆಂಟ್ಗೆ, ಉನ್ನತ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಹೋಗ್ತಾ ಇದ್ದಾರೆ. ನಾನು ಬಂದ ತಕ್ಷಣ ಇದು ನಾನು ಇದಕ್ಕೆ ಅನುಕೂಲ ಮಾಡ್ತೀನಿ ಅಂದ್ಬಿಟ್ಟು ಆಗ್ತಾ ಇದ್ದಾರೆ. ಅವರು ಕ್ಯಾಬಿನೆಟ್ ಮಿನಿಸ್ಟ್ರು 2,000-3,000 ಕೊಟ್ಟು ಲೆಕ್ಕ ಇದು ಕ್ಯಾಬಿನೆಟ್ ಮಿನಿಸ್ಟ್ರು 10,000 ತಂದು ಹಾಕಲಿ, ಏನು ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಈಗ ತಕ್ಷಣಕ್ಕೆ ಇಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಇವತ್ತು ಆಂಬ್ಯುಲೆನ್ಸ್ಗಳು ಬೆಳಗಾದ ಸಾಯಂಕಾಲ ಬೆಂಗಳೂರು ಹೋಗ್ತಾ ಇದೆ, ದಾರಿಗಳಲ್ಲಿ ಸಾಯ್ತಾ ಅವ್ರೆ. ಇದಕ್ಕೆ ಎಮರ್ಜೆನ್ಸಿಗೆ ನೀವು ಸ್ಟಾಫ್ ಹಾಕಿ. ಇಲ್ಲಿ ICUಗಳಿದೆ, ಸ್ಟಾಫ್ ಇಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಎಲ್ಲ ತಂದ್ಬಿಟ್ಟು ನೀವು ಅಭಿವೃದ್ಧಿ ಮಾಡಿಬಿಟ್ಟು ಫಸ್ಟ್ ಜನರ ಅಭಿವೃದ್ಧಿ ಮಾಡಿ. ಈಗ ಅಲ್ಲಿ ನೀವು ಕಾಲೇಜ್ ಕಟ್ತಾ ಇದ್ದೀರಾ, ಒಳ್ಳೇದು ಕಟ್ಟಿ, ಅದೆಲ್ಲ ಜಾಗ ಸಿಗ್ತಿದೆ ನಿಮ್ಗೆ. ಪರಿಸರ ಹಾಳು ಮಾಡೋದಕ್ಕೆ ನಿಮಗೆ ಬೇರೆ ಕಡೆ ಎಲ್ಲೂ ಜಾಗ ಸಿಗಲಿಲ್ಲ. ಈಗ ಈ ಕಡೆಯಿಂದ ಹಳ್ಳಿಗಳಿಂದ ಜನರು ಬರ್ತಾರೆ. ಈಗ ಅವರು ಅದರಿಂದ ಕಾಲೇಜ್ ಬರ್ಬೇಕಾದ್ರೆ 200-300 ರೂಪಾಯಿ ನಮ್ಮಂತ ಬಡವರಿಗೆ ಲೆಕ್ಕ ಇರ್ತದೆ. ನಿಮ್ಗೆ ಲೆಕ್ಕ ಇರ್ತದೆ ಸ್ವಾಮಿ. ಅವ್ರು ಹೆಂಗಾದ್ರೂ ಬಂದು ಹೋಗೋದು, ಬರಕ್ಕೆ 200 ರೂಪಾಯಿ, ಹೋಗಕ್ಕೆ 200 ರೂಪಾಯಿ. ಏನಂದ್ರೆ ಅಲ್ಲಿ ಕಾಲೇಜ್ ಕಟ್ಬಿಡ್ತಾ ಇರೋದು. ಅಭಿವೃದ್ಧಿ ಅಂದ್ರೆ ಜನರ ಅಭಿವೃದ್ಧಿ ಆಗ್ಬೇಕು. ಅವ್ರು ಒಳ್ಳೆದಕ್ಕೆ ಮಾಡಿ, ಅವ್ರಿಗೆ ಜೊತೆ ತಗೊಂಡು ಮಾಡಿ. ಯಾರು ಏನು ಇದ್ರ ಬಗ್ಗೆ ನಿಮಗೆ ಕೇಳಲ್ಲ ಅಂದ್ಕೊಂಡಿದ್ದೀರಾ, ಕೇಳೋದು ಇನ್ನ ತುಂಬಾ ಬಾಕಿ ಇದೆ. ಇದ್ರಲ್ಲಿ ಬರೋದ ದಿನಗಳಲ್ಲಿ ನಾನೇ ಅಲ್ಲ, ಬಹಳಷ್ಟು ಸಾಮಾನ್ಯ ಜನರು ಕೇಳ್ತಾರೆ ನಿಮಗೆ. ನೀವು ಮಾಡಿಬಿಟ್ಟು ಸುಮ್ಮನೆ ನಂಗೆ ಯಾರು ಕೇಳೋದಿಲ್ಲ ಅಂದ್ಕೊಂಡಿದ್ದೀರಾ, ಕೇಳೋರು ಬಹಳ ಜನ ಇದ್ದಾರೆ. ಅದಕ್ಕೆ ತಕ್ಕ ಸಮಯ ಬರ್ತದೆ, ಜನರೆಲ್ಲ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. Subscribe to my channel. Subscribe to my channel.